35ನೇ ಅಧ್ಯಾಯ. ಬಾಬಾ ಅವರ ಪರೀಕ್ಷೆ, ಕಾಕಾ ಮಹಾಜನಿಯವರ ಮಿತ್ರ, ಅನಿದ್ರತೆ, ಬಾಳ ಪಾಟೀಲ ನೇವಾಸಕರ. ಈ ಅಧ್ಯಾಯದಲ್ಲಿಯೂ ಉದಯ ಮಹತ್ವವನ್ನು ಚರ್ಚಿಸಲಾಗಿದೆ. ಇಲ್ಲಿ ಬಾಬಾ ಅವರು ಇಬ್ಬರನ್ನು ಅವರಿಗೆ ಆಶೀರ್ವದಿಸಿದ ವಿಷಯವನ್ನು ತಿಳಿಸಲಾಗಿದೆ. ಬಾಬಾ ಅವರ ಪರೀಕ್ಷೆ. ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗಿರುತ್ತವೆ. ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದೇ ಭ್ರಮೆ. ಸಂತರು ಸಾಮಾನ್ಯ ಮನುಷ್ಯರೆಂದು, ದೇವರು ನಿರಾಕಾರವೆಂದು ಕೆಲವರು ಹೇಳಿರುವುದನ್ನು ಕೇಳಿರುತ್ತೇವೆ. ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನೇಕೆ ಕೊಡಬೇಕು? ಇತರರಿಂದಲೂ ಈ ಆಕ್ಷೇಪಣೆ ಬಂದಿದೆ. ಈ ರೀತಿಯಾದ ಆಕ್ಷೇಪಣೆಗಳನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ. ನಾವು ಶಿರಡಿಗೆ ಹೋದಾಗ ಬಾಬಾ ಅವರು ನಮ್ಮನ್ನು ದಕ್ಷಿಣೆ ಕೇಳಿದರು. ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ. ಬಾಬಾ ಅವರನ್ನು ತೆಗಳಲು ಶಿರಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಅನೇಕರಿದ್ದಾರೆ. ಇಂತಹ 2 ಉದಾಹರಣೆಗಳನ್ನು ಈಗ ನೋಡೋಣ. ಮಹಾಜನಿ ಅವರ ಮಿತ್ರ. ಕಾಕಾ ಮಹಾಜನಿಯವರ ಮಿತ್ರರೊಬ್ಬರು ನಿರಾಕಾರನಾದ ಪರಮಾತ್ಮನ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು. ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣೆ ಕೊಡುವುದಿಲ್ಲ ಎಂಬ 2 ಷರತ್ತುಗಳ ಮೇಲೆ ಮಹಾಜನಿಯವರ ಸಂಗಡ ಶಿರಡಿಗೆ ಹೊರಡಲೊಪ್ಪಿದರು. ಮಹಾಜನಿ ಅವರು ಅದಕ್ಕೆ ಸಮ್ಮತಿಸಿ ಇಬ್ಬರೂ ಶನಿವಾರ ರಾತ್ರಿ ಹೊರಟು ಮರುದಿನ ಬೆಳಗ್ಗೆ ಶಿರಡಿ ತಲುಪಿದರು. ಅವರಿಬ್ಬರು ಮಸೀದಿ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆಯೇ ಬಾಬಾ ಅವರಿಗೆ ಕಾಯವೇ ಜಿ, ಅಹಾ ಬನ್ನಿರಾಯರೇ ಎಂದರು. ಅವರ ಧ್ವನಿಯು ಮಧುರವಾಗಿತ್ತು. ಅದು ಕಾಕಾ ಮಹಾಜನಿಯವರ ಸ್ನೇಹಿತರ ತಂದೆಯವರ ದನಿಯಂತಿತ್ತು. ಇದು ಅವರಿಗೆ ತಮ್ಮ ದಿವಂಗತ ತಂದೆಯ ನೆನಪನ್ನು ಮೂಡಿಸಿತು. ಅವರಿಗೆ ಸಂತೋಷ ಹುಕ್ಕಿತು. ಆ ಧ್ವನಿಯಲ್ಲಿ ಅಂತ ಶಕ್ತಿ ಅಡಗಿತ್ತು. ಮಿತ್ರನು ಆಶ್ಚರ್ಯಚಕಿತನಾಗಿ, ಇದು ನನ್ನ ತಂದೆಯ ವಾಣಿ, ಇದರಲ್ಲಿ ಅನುಮಾನವೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಷರತ್ತು ಮರೆತು ಬಾಬಾ ಅವರ ಚರಣಗಳಿಗೆ ನಮಿಸಿದರು. ದಕ್ಷಿಣೆ. ನಂತರ ಬಾಬಾ ಮಹಾಜನಿ ಅವರಿಂದ ಮುಂಜಾನೆ 1 ಸಾರಿ ಮತ್ತು ಅವರು ಹೊರಡುವಾಗ 1 ಸಾರಿ ದಕ್ಷಿಣೆ ಕೇಳಿದರು. ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ. ಆಗ ಆ ಮಿತ್ರನು ಕಾಕಾ ಅವರಿಗೆ, ಬಾಬಾ ನಿಮ್ಮಿಂದಲೇ 2 ಸಾರಿ ದಕ್ಷಿಣೆ ಕೇಳಿದರು, ಅದಕ್ಕೆ ಕಾಕಾ ಬಾಬಾ ಅವರನ್ನು ನೀವೇ ಕೇಳಿ ಎಂದರು. ಆಗ ಬಾಬಾ ಅವರು ಇದೇನು ಕಿವಿ ಮಾತು ಎಂದು ಕೇಳಲು ಮಿತ್ರನು ನಾನು ದಕ್ಷಿಣೆ ಕೊಡಬೇಕೇ ಎಂದು ಕೇಳಿದನು. ಆಗ ಬಾಬಾ ಅವರು, ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ, ಆದುದರಿಂದ ನಿನಗೆ ಕೇಳಲಿಲ್ಲ. ಈಗ ನಿನಗೆ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು. ಆಗ ಅವನು ಕಾಕಾ ಅವರಷ್ಟೇ ಅಂದರೆ 12 ರೂಪಾಯಿ ದಕ್ಷಿಣೆ ಕೊಟ್ಟನು. ಆಗ ಬಾಬಾ ಅವರು, ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಅದೃಷ್ಟ ಗೋಡೆಯನ್ನು ಕೆಡವಿಯಾಕು, ಆಗ ನಾವಿಬ್ಬರೂ ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು. ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು. ಅವರು ಮುಂಬಯಿಗೆ ಬಂದು ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ತೆರೆದು ನೋಡಲಾಗಿ ಅಲ್ಲಿ 2 ಗುಬ್ಬಿಗಳು ಮೃತ ಹೊಂದಿ ಬಿದ್ದಿರುವುದನ್ನು ಕಂಡರು. 3ನೆಯ ಗುಬ್ಬಿ ಆಗ ತಾನೇ ಹಾರಿ ಹೋಯಿತು. ನಾವು ಕಿಟಕಿಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲಾ ಗುಬ್ಬಿಗಳು ಉಳಿಯುತ್ತಿದ್ದವು. ಅವುಗಳ ಹಣೆ ಬರಹ. ಆದರೆ 3ನೇದನ್ನು ರಕ್ಷಿಸಲೋಸ್ಕರವೇ ಬಾಬಾ ನಮ್ಮನ್ನು ತೀವ್ರ ಕಳಿಸಿರಬಹುದು ಎಂದು ಅವರು ಭಾವಿಸಿದರು. ಮಹಾಜನಿಯವರ ಯಜಮಾನ. ಮುಂಬಯಿಯ ಸಲಹಾ ವಕೀಲ ಟಕ್ಕರ ತರಮಸಿ ಜೇಠಾಭಾಯಿ ಅವರಲ್ಲಿ ಕಾಕಾ ಮ್ಯಾನೇಜರ್ ಆಗಿದ್ದರು. ಯಜಮಾನ ಮತ್ತು ನೌಕರ ಇಬ್ಬರೂ ಪರಸ್ಪರ ಸಖ್ಯದಿಂದಿದ್ದರು. ಕಾಕಾರವರು ಆಗಾಗ್ಗೆ ಶಿರಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಬಾಬಾ ಅಪ್ಪಣೆ ಕೊಟ್ಟಾಗ ಹಿಂತಿರುಗುತ್ತಿದ್ದರು. ಇದು ಟಕ್ಕರ ತರಮಸಿ ಅವರಿಗೆ ತಿಳಿದಿತ್ತು. ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲೋಸ್ಕರ ಟಕ್ಕರರು ಹೋಳಿ ರಜಾ ದಿನಗಳಲ್ಲಿ ಕಾಕಾ ಅವರೊಡನೆ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದರು. ಆಗ ಕಾಕಾ ತಮ್ಮೊಡನೆ ಹಿಂದಿರುಗಿ ಬರುವುದು ಖಚಿತವಾಗಿರಲಿಲ್ಲವಾದ್ದರಿಂದ ಇನ್ನೊಬ್ಬನನ್ನು ಸಂಗಡ ಕರೆದುಕೊಂಡು 3 ಶಿರಡಿಗೆ ಹೊರಟರು. ಕಾಕಾ ಜೊತೆಗೆ 2 ಸೇರು ದ್ರಾಕ್ಷಿ ತಂದಿದ್ದರು. ಶಿರಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು. ಆಗ ಅಲ್ಲಿ ಬಾಬಾ ಸಾಹೇಬ ತರ್ಕಡ ಅವರು ಇದ್ದರು. ಟಕ್ಕರ ಅವರು ತರ್ಕಡರಿಗೆ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದು ತರ್ಕಡ ಉತ್ತರವಿತ್ತರು. ಆಗ ಟಕ್ಕರ ಅವರು ಪುನಃ ಇಲ್ಲೇನಾದರೂ ಪವಾಡ ಜರುಗಿತೆ ಎಂದು ಕೇಳಿದರು. ಅದಕ್ಕೆ ಶ್ರೀ ತರ್ಕಡ ಅವರು, ಪವಾಡವನ್ನು ನೋಡುವುದು ತಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ ಎಂದರು. ಆಗ ಕಾಕಾ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷಿ ಅರ್ಪಿಸಿದರು. ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು. ಟಕ್ಕರ ಅವರಿಗೂ ದ್ರಾಕ್ಷಿ ಬಂದಿತು. ಡಾಕ್ಟರರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆಯದೆ ತಿನ್ನಬಾರದೆಂದು ಹೇಳಿದ್ದರಿಂದ ಟಕ್ಕರ ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಸೊಪ್ಪಲಿಲ್ಲ. ಅಂತೆಯೇ ಅದನ್ನು ತಿರಸ್ಕರಿಸುವ ಮನಸ್ಸೂ ಇರಲಿಲ್ಲ. ಈ ರೀತಿ ಅವರು ಗೊಂದಲದಲ್ಲಿ ಬಿದ್ದರು.
ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡರು. ಆದರೆ ಬೀಜಗಳನ್ನೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಮಸೀದಿಯಲ್ಲಿ ಉಗುಳುವ ಹಾಗಿರಲಿಲ್ಲ. ಆದುದರಿಂದ ಮನಸ್ಸಿಲ್ಲದೆ ಅವರ ಬೀಜ ನುಂಗಿದರು. ಆಗ ಅವರು ಮನಸ್ಸಿನಲ್ಲಿ, ಬಾಬಾರವರು ನಿಜವಾದ ಯೋಗಿಗಳಾಗಿದ್ದರೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ಅವರಿಗೆ ತಿಳಿಯದೇ ಇರುತ್ತಿತ್ತೆ. ನನ್ನ ಮೇಲೆ ಈ ಒತ್ತಾಯವೇಕೆ ಎಂದರು. ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗಲೇ ಬಾಬಾ ಅವರಿಗೆ ಪುನಃ ಸ್ವಲ್ಪ ದ್ರಾಕ್ಷಿ ಕೊಟ್ಟರು. ಟಕ್ಕರ ಅವುಗಳನ್ನು ತಿನ್ನದೆ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು. ಬಾಬಾ ತಿನ್ನಲು ಹೇಳಿದರು. ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು. ಈಗ ಅವುಗಳಲ್ಲಿ ಬೀಜವಿಲ್ಲದುದನ್ನು ಕಂಡು ಆಶ್ಚರ್ಯಚಕಿತರಾದರು. ಅವರು ಪವಾಡ ನೋಡಲು ಅಪೇಕ್ಷಿಸಿದರಲ್ಲವೇ. ಬಾಬಾರವರು ನನ್ನ ಇಂಗಿತವನ್ನರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದರು. ಟಕ್ಕರರು ತಿಳಿದುಕೊಂಡರು, ಇದು ಅದ್ಭುತ ಶಕ್ತಿ. ಮತ್ತೊಮ್ಮೆ ಪರೀಕ್ಷೆಗೋಸ್ಕರ ಅವರು ಕಾಕಾ ಅವರಿಗೆ, ನೀವು ತಂದಿದ್ದ ದ್ರಾಕ್ಷಿ ಎಂತಹದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷಿ ಎಂದು ಉತ್ತರಿಸಿದರು. ಇದನ್ನು ಕೇಳಿದ ಟಕ್ಕರ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ತಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳೋಸ್ಕರ ಶ್ರೀ ಟಕ್ಕರ ಅವರು ಮತ್ತೊಮ್ಮೆ, ಬಾಬಾ ಅವರು ನಿಜವಾದ ಸಂತರಿದ್ದರೆ ಈ ಸಾರಿ ದ್ರಾಕ್ಷಿಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಆ ಸಲವೂ ಸಹ ಬಾಬಾ ಅವರ ಇಂಗಿತವನ್ನರಿತು ಹಂಚುವುದನ್ನು ಮೊದಲು ಕಾಕಾ ಅವರಿಗೆ ಆರಂಭಿಸಲು ಹೇಳಿದರು. ಈ ಪವಾಡಗಳು ಶ್ರೀ ಟಕ್ಕರ ಅವರಿಗೆ ಸಾಕಷ್ಟು ನಂಬಿಕೆ ಹುಟ್ಟಿಸಿದವು. ಶ್ಯಾಮಾ ಅವರು ಟಕ್ಕರರನ್ನು ಕಾಕಾರವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು. ಆಗ ಬಾಬಾ, ಇವರು ಎಂತಹ ಯಜಮಾನರು, ಅವರಿಗೆ ಬೇರೆ ಯಜಮಾನನಿದ್ದಾನೆ ಎಂದು ಹೇಳಿದರು. ಕಾಕಾ ಸಂತಸಗೊಂಡರು. ಟಕ್ಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಕ್ಕೆ ಹಿಂತಿರುಗಿದರು. ಮಧ್ಯಾಹ್ನದ ಆರತಿ ನಂತರ ಎಲ್ಲರೂ ಹೊರಟಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು. ಶ್ಯಾಮಾ ಟಕ್ಕರ ಅವರ ಪರವಾಗಿ ಮಾತನಾಡಿದರು. ಆಗ ಬಾಬಾ ಅವರು, ಚಂಚಲ ಚಿತ್ತದ ಮನುಷ್ಯನೊಬ್ಬನಿದ್ದನು. ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತನಾಗಿಯೂ ಇದ್ದನು. ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು. ಅವನ ಸ್ಥಿತಿಯನ್ನು ಕಂಡು ಕನಿಕರ ಪಟ್ಟು, ನಾನು ಅವನಿಗೆ, ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಹಿಡು, ಹೀಗೇಕೆ ಚಂಚಲನಾಗಿರುವೆ, ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದನು ಎಂದು ಉತ್ತರ ಕೊಟ್ಟರು. ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು. ಅವರಿಗೆ ಕಾಕಾ ಅವರು ಸಹ ತಮ್ಮ ಜೊತೆಯಲ್ಲಿಯೇ ಹಿಂತಿರುಗಬೇಕೆಂದು ಮನಸ್ಸಿತ್ತು. ಬಾಬಾ ಟಕ್ಕರ ಜೊತೆಯಲ್ಲಿಯೇ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು. ಇದರಿಂದ ಟಕ್ಕರರಿಗೆ ಸಮಾಧಾನವಾಯಿತು. ಆಗ ಬಾಬಾ ಕಾಕಾ ಅವರಿಂದ 15 ರು ದಕ್ಷಿಣೆ ಕೇಳಿ ತೆಗೆದುಕೊಂಡರು. ನಂತರ ಕಾಕಾ ಅವರನ್ನು ಕುರಿತು, ನಾನು ಯಾರಿಂದಲಾದರೂ 1 ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ 10ರಷ್ಟು ಹಿಂದಿರುಗಿಸಬೇಕಾಗುತ್ತದೆ. ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ, ವಿವೇಚನೆ ಇಲ್ಲದೆ ಯಾರನ್ನೂ ಕೇಳುವುದಿಲ್ಲ. ನನ್ನ ಗುರುವು ಆಜ್ಞೆ ಮಾಡಿದವರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ. ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ. ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ. ನೀವು ಪೂರ್ವ ಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು. ಆದುದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು. ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತವೆ. ಅದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ. 1 ಕೊಟ್ಟು 10ರಷ್ಟು ಪಡೆಯಿರಿ ಎಂದು ಹೇಳಿದರು. ಇದನ್ನು ಕೇಳಿ ಟಕ್ಕರ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿ 15 ರು ದಕ್ಷಿಣೆ ಕೊಟ್ಟರು. ತಮ್ಮ ಅನುಮಾನಗಳ ಪರಿಹಾರವಾಗಿದ್ದುದನ್ನು ಕಂಡು ಶಿರಡಿಗೆ ಬಂದಿದ್ದು ಒಳಿತಾಯಿತು ಎಂದು ಸಮಾಧಾನ ಪಟ್ಟರು. ಎಲ್ಲಾ ಕಾರ್ಯವನ್ನು ಅವರೇ ಮಾಡುತ್ತಿದ್ದರು ಸಹ ಬಾಬಾ ವೈರಾಗ್ಯದಿಂದ ಇರುತ್ತಿದ್ದರು. ನಮಸ್ಕಾರ ಮಾಡಲಿ ಬಿಡಲಿ, ದಕ್ಷಿಣೆ ಕೊಡಲಿ ಬಿಡಲಿ, ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಯಾರನ್ನೂ ಅವರು ಅವಮಾನ ಪಡಿಸುತ್ತಿರಲಿಲ್ಲ ಅಥವಾ ತಮ್ಮನ್ನು ಪೂಜಿಸುತ್ತಿರುವರೆಂದು ಸಂತೋಷ ಪಡುತ್ತಿರಲಿಲ್ಲ. ಅನಿದ್ರತೆ. ಬಾಂದ್ರಾದ ಕಾರ್ಯಸ್ಥ ಪ್ರಭು ಜಾತಿಯವನೊಬ್ಬನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು. ಅವನು ಹಾಸಿಗೆಯ ಮೇಲೆ ಮಲಗಿಕೊಂಡ ಕೂಡಲೇ ಅವನ ಗತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವರಂತೆ ಭಾಸವಾಗುತ್ತಿತ್ತು. ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಮಾಡುತ್ತಿತ್ತು. ಅವನು ಬಹಳ ಚಿಂತೆಯಲ್ಲಿದ್ದನು. ಈ ಬಗ್ಗೆ ಬಾಬಾ ಅವರ ಭಕ್ತರೊಬ್ಬರನ್ನು ವಿಚಾರಿಸಿದನು. ಆಗ ಅವರು ಉದಿಯೇ ದಿವ್ಯೌಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಉದಿಯನ್ನು ಕೊಟ್ಟು ರಾತ್ರಿ ಮಲಗುವಾಗ ಸ್ವಲ್ಪ ಹಣೆಗೆ ಹಚ್ಚಿಕೊಂಡು ಉದಿ ಪಟ್ಟಣವನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು. ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದುದನ್ನು ನೋಡಿ ಆಶ್ಚರ್ಯಗೊಂಡರು. ಅವರು ಈ ಕ್ರಮವನ್ನು ಮುಂದುವರಿಸಿದರು. ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಫೋಟೋ ತೂಗು ಹಾಕಿದರು. ಪ್ರತಿದಿನವೂ ಆ ಫೋಟೋ ಪೂಜೆ ಮಾಡಿ ಹತ್ತಿದರು ಮತ್ತು ಗುರುವಾರ ಹಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸ ಹತ್ತಿದರು. ಅನಂತರ ಅವರು ಸುಖವಾಗಿದ್ದರು. ಬಾಳಾಜಿ ಪಾಟೀಲ ನೇವಾಸಕರ.
ಬಾಳಾಜಿ ನೇವಾಸಕರ ಬಾಬಾ ಅವರ ಪರಮ ಭಕ್ತನಾಗಿದ್ದನು. ಅವನು ಬಾಬಾ ಅವರಿಗೆ ಶ್ರೇಷ್ಠತಮವಾದ ನಿಸ್ವಾರ್ಥವಾದ ಸೇವೆ ಸಲ್ಲಿಸಿದನು. ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿಟ್ಟಿದ್ದನು. ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣ ಮಾಯಿ ಮತ್ತು ಅಬ್ದುಲ್ ಇವರು ಮಾಡಹತ್ತಿದರು. ಬಾಳಾಜಿ ಸುಗ್ಗಿ ಮಾಡಿಕೊಂಡು ಧಾನ್ಯವೆಲ್ಲವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು. ನಂತರ ಬಾಬಾ ಅವರು ಕೊಟ್ಟಷ್ಟು ಧಾನ್ಯ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು. ಇದನ್ನು ಅವನು ಬಹಳ ಕಾಲದವರೆಗೂ ನಡೆಸಿಕೊಂಡು ಹೋದನು. ಇವನ ನಂತರ ಅವನ ಮಗನೂ ಸಹ ತಂದೆಯನ್ನು ಅನುಸರಿಸಿ ನಡೆದುಕೊಂಡನು. ಉದಿಯ ಶಕ್ತಿ. ಅಂದು ಬಾಳಾಜಿಯವರ ಶ್ರಾದ್ದ. ಅನೇಕ ಅತಿಥಿಗಳು ಮನೆಗೆ ಬಂದರು. ಅಡಿಗೆ ಮಾಡಿದುದಕ್ಕಿಂತ 3ರಷ್ಟು ಜನ ಕೂಡಿದ್ದರು. ಶ್ರೀಮತಿ ನೇವಾಸಕರ ಅವರಿಗೆ ದಿಕ್ಕು ತೋಚದಂತಾಯಿತು. ಮಾಡಿರುವ ಅಡಿಗೆ ಎಲ್ಲರಿಗೂ ಸಾಕಾಗುವುದಿಲ್ಲವೆಂದು, ತಮ್ಮ ಮನೆತನದ ಗೌರವಕ್ಕೆ ಭಂಗ ಬಂದಿತೆಂದು ಅವರು ವ್ಯಾಕುಲದಿಂದ ಇದ್ದರು. ಆಗ ಅವರ ಅತ್ತೆಯವರು, ಎದರಬೇಡ, ಇದು ಬಾಬಾ ಅವರ ಆಹಾರ, ನಮ್ಮದಲ್ಲ. ಆಹಾರದ ಪಾತ್ರೆಗಳನ್ನು ಬಟ್ಟೆಯಿಂದ ಮುಚ್ಚು, ಅವುಗಳ ಮೇಲೆ ಉದಿಯನ್ನು ಸಿಂಪಡಿಸು, ನಂತರ ಊಟ ಬಡಿಸು. ಸಾಯಿಬಾಬಾ ಅವರು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವರು ಎಂದು ಸಮಾಧಾನ ಹೇಳಿದರು. ಹಾಗೆ ಮಾಡಲು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿದು ಹೋಯಿತು. ಭಕ್ತಿಯಂತೆ ಅನುಭವ. ಸರ್ಪರೂಪದಲ್ಲಿ ಸಾಯಿಬಾಬಾ. ಶಿರಡಿಯ ರಘು ಪಾಟೀಲ ಎಂಬುವರು ಒಮ್ಮೆ ಬಾಳಾಜಿ ಪಾಟೀಲರನ್ನು ಕಾಣಲು ನೇವಾಸಕ್ಕೆ ಹೋಗಿದ್ದರು. ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸರ್ಪ ಬುಸುಗುಟ್ಟುತ್ತಿರುವುದನ್ನು ಕಂಡರು. ದನಕರಗಳು ಗಾಬರಿಯಿಂದ ಅತ್ತಿತ್ತ ಓಡಾಡ ಹತ್ತಿದವು. ಮನೆಯವರೆಲ್ಲ ಗಾಬರಿಯಾದರು. ಆದರೆ ಬಾಳಾಜಿಯವರು ಮಾತ್ರ ಸಾಯಿಬಾಬಾ ಅವರೇ ಸರ್ಪರೂಪದಲ್ಲಿ ಬಂದಿದ್ದಾರೆಂದು ಭಾವಿಸಿ 1 ಲೋಟ ಹಾಲನ್ನು ಮುಂದೆ ತಂದಿಟ್ಟು, ಬಾಬಾ, ಏಕೆ ಬುಸುಗುಟ್ಟುತ್ತಾ ಸಪ್ಪಳ ಮಾಡುತ್ತಿರುವಿರಿ? ನೀವು ನಮ್ಮನ್ನು ಎದುರಿಸುವಿರಾ? ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಳಿತರು. ಅಲ್ಲಿದ್ದವರೆಲ್ಲರೂ ಭಯದಿಂದ ಏನು ಮಾಡಲು ತೋಚದೆ ಮೂಕರಂತೆ ನಿಂತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು. ಎಲ್ಲಿಗೆ ಹೋಯಿತೆಂಬುದನ್ನು ಯಾರಿಗೂ ತಿಳಿಯಲಿಲ್ಲ. ದನದ ಕೊಟ್ಟಿಗೆಯನ್ನೆಲ್ಲ ಹುಡುಕಿದರು, ಅದು ಸಿಗಲಿಲ್ಲ. ಬಾಳಾಜಿಯವರಿಗೆ 2 ಪತ್ನಿಯರು ಮತ್ತು ಕೆಲವು ಚಿಕ್ಕ ಮಕ್ಕಳು ಇದ್ದರು. ಅವರು ನೇವಾಸದಿಂದ ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಆಗಾಗ ನಡೆದು ಬರುತ್ತಿದ್ದರು. ಅವರಿಗೆ ಬಾಬಾ ಅವರು ಸೀರೆ ಕುಪ್ಪಸಗಳನ್ನು ಕೊಂಡು ತಂದು ಅವುಗಳನ್ನು ಕೊಟ್ಟು ಆಶೀರ್ವದಿಸುತ್ತಿದ್ದರು. ಶ್ರೀ ಸಾಯಿ ಪ್ರಣಾಮ. ಅಧ್ಯಾಯ 35 ಮುಕ್ತಾಯ.